ಬಂಧುಗಳೇ, ಜೀವನ ಅನ್ನುವಂತಹದ್ದು ಒಂದು ನಿರಂತರ ಪ್ರವಾಹ. ನಾವು ಕೂತಿದ್ರೂ ಜೀವನ ಮುಂದೆ ನಡೀತಿರ್ತದೆ, ನಾವು ಮಲಗಿದ್ರೂ ಜೀವನ ನಡೀತಿರ್ತದೆ, ನಾವು ನಡೆದ್ರೂ ಜೀವನ ನಡೀತಿರ್ತದೆ, ನಾವು ಓಡಿದ್ರೂ ಜೀವನ ನಡೀತಿರ್ತದೆ. ಜೀವನದ್ದು ಒಂದು ಪ್ರವಾಹ. ಅದನ್ನು ನಾವು ನಿಧಾನಗತಿ ಮಾಡೋಕ್ಕೂ ಬರಲ್ಲ, ಅದನ್ನು ವೇಗಗೊಳಿಸೋಕ್ಕೂ ಬರಲ್ಲ. ಆದ್ರೆ ಇಷ್ಟೇ, ಜೀವನದಲ್ಲಿ ಸಂತೋಷ ಇದ್ದಾಗ ಟೈಮ್ ಹೋಗೋದು ಗೊತ್ತಾಗಲ್ಲ ಅಲ್ವಾ? ಸಂತೋಷ ಇದ್ದಾಗ ಟೈಮ್ ಹೋಗೋದು ಗೊತ್ತಾಗಲ್ಲ, ಸಮಯ ಹೋಗೋದು ಗೊತ್ತಾಗಲ್ಲ. ದುಃಖ ಇದ್ದಾಗ ಸಮಯ ಹೋಗೋದು ಗೊತ್ತಾಗ್ತದೆ. ಆದ್ರೆ ನನಗನ್ನಿಸ್ತದೆ, ಯಾರು ಉಪವಾಸದ ಕಲೆಯನ್ನು ಕಲ್ತ್ಕೊಂತಿರೋ ಅವರಿಗೆ ದುಃಖದಲ್ಲೂ ಕೂಡ ಸಮಯ ಹೋಗೋದು ಗೊತ್ತಾಗಲ್ಲ. ದುಃಖದಲ್ಲೂ ಬೇಗ ಸಮಯ ಹೊರಟೋಗ್ಬಿಡ್ತದೆ. ನಾನು ಪರೀಕ್ಷೆ ಮಾಡ್ಕೊಂಡಿದ್ದೀನಿ. ನನಗೆ ಆಕ್ಸಿಡೆಂಟ್ ಆದಾಗ, ಡೆಂಗು ಫೀವರ್ ಬಂದಾಗ, ಡೆಂಗು ಜ್ವರ ಬಂದಾಗ, ಎಲ್ಲ ಸಂದರ್ಭದಲ್ಲೂ ದಿನಗಳು ಬೇಗ 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 ಹೋಗ್ತವೆ. ಆಕ್ಸಿಡೆಂಟ್ನಿಂದನೂ ಒಂದು ಪಾಠ ಕಲ್ತ್ಕೊಂಡೆ, ಡೆಂಗು ಫೀವರ್ ಬಂದಾಗಲೂ ಒಂದು ಪಾಠ ಕಲ್ತ್ಕೊಂಡೆ. ಅದರಿಂದ ಇವತ್ತು ನಿಮ್ಮ ಜೊತೆಗೆ ಆನಂದವಾಗಿ ಕಾಲ ಕಳೆಯೋದಕ್ಕೆ, ಕಲಗಟ್ಟಿಗೆಯಲ್ಲಿ ನಾನು ಉಳಿಯೋದಕ್ಕೆ. ಒಂದು ಪಕ್ಷ ನನಗೆ ಡೆಂಗು ಜ್ವರ ಬರದೇ ಹೋಗಿದ್ರೆ ಕಲಗಟ್ಟಿಗೆಯಲ್ಲಿ 1 ತಿಂಗಳು ಪ್ರವಚನ ಕೊಡ್ತಿರ್ಲಿಲ್ಲ. ನಿಮಗೂ ಆನಂದ ಆಗ್ತಿರ್ಲಿಲ್ಲ, ನನಗೂ ಆನಂದ ಆಗ್ತಿರ್ಲಿಲ್ಲ. ಟೆನ್ಷನ್ ಟೆನ್ಷನ್ ಟೆನ್ಷನ್. ಸ್ಕೂಲ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದೆ. ಅದೇನಾದರೂ ಆಗಿದ್ರೆ ಇಷ್ಟು ನೆಮ್ಮದಿ ಸಿಗ್ತಿರ್ಲಿಲ್ಲ. ಅದಕ್ಕೆ ದೇವರು ಏನು ತಗೊಂಡು ಬರ್ತಾನೋ, ಏನೇ ಬರಲಿ ಜೀವನದಲ್ಲಿ, ಸಾವಿಗಿಂತ ದೊಡ್ಡದು ಇನ್ಯಾವುದಿಲ್ಲ ಅಲ್ವಾ? ಸಾವಿಗಿಂತ ದೊಡ್ಡ ದುಃಖ ಇನ್ಯಾವುದಿಲ್ಲ. ಸಾವು ಬರಬಾರ್ದು ಅಂತ ತಾನೇ ಎಲ್ಲರೂ ಬಯಸೋದು. ಸಾವು ಬರಲಿ ಅಂತ ಯಾರು ಬಯಸ್ತೀರಾ? ಯಾರು ಬಯಸಲ್ಲ. ಇಲ್ಲೊಬ್ರು 80 ವರ್ಷದ ಅಜ್ಜ ಇದ್ದಾರೆ ಅಂತ ಇಟ್ಕೊಳ್ಳಿ. ಏನ್ರಿ ಯಜಮಾನ್ರೆ ಸಾಯಕ್ ತಯಾರಿದಾರ ಅಂದ್ರೆ ತಕ್ಷಣ ಹೇಳಲ್ಲ ಅವರು. ಯಾರು ಸಾಯ್ಬೇಕು ಅಂತಾರಂದ್ರೆ ತುಂಬಾ ಕಾಯಿಲೆಯಿಂದ ಯಾರು ಒದ್ದಾಡ್ತಿರ್ತಾರಲ್ಲ, ಈ ಸುಖ ಇಲ್ಲದೆ ಹೋದ್ರೆ ಶರೀರಕ್ಕೆ, ಅಯ್ಯೋ ದೇವರೇ ಬೇಗ ಒಯ್ಯಪ್ಪ ತಗೊಂಡೋಗಪ್ಪ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಕಾಯಿಲೆ ಆರಾಮಾಗ್ಬಿಟ್ರೆ ಬದುಕಕ್ಕೆ ಇಷ್ಟಪಡ್ತಾನೆ. ಪ್ರಕೃತಿ ನಿಯಮ. ಅದಕ್ಕೆ ಬಂಧುಗಳೇ, ಈ ಜೀವನ ಅನ್ನುವಂತಹದ್ದು ಒಂದು ಅದ್ಭುತವಾದಂತಹ ಕೊಡುಗೆ. ಯಾರು ಕೊಟ್ಟಿರೋದಿದು? ಈ ಜೀವನ ಅನ್ನೋ ಕೊಡುಗೆ ಯಾರು ಕೊಟ್ಟಿದ್ದಾರೆ? ದೇವರು. ಗುಡ್. ನಿಮ್ಗೆ ಹೆಂಗೆ ಗೊತ್ತು ಮಕ್ಕಳೇ? ದೇವರು ಅಂದ್ರಲ್ಲ, ತಾಯಂದ್ರೆ ಹೇಳ್ಕೊಟ್ಟಿದಾರ? ಹಾ, ತಾಯಂದ್ರೆ ಹೇಳಿದ್ರ? ದೇವರು ಕೊಟ್ಟಿರುವ ಒಂದು ದೊಡ್ಡ ಕೊಡುಗೆ ಈ ಜೀವನ. ಪ್ರಸಾದ ಇದು. ಜೀವನ ಅಂದ್ರೆ ಏನಿದು? ಪ್ರಸಾದ. ಆವಾಗ ನೀವು ಯಾರಾದರೂ ಇವತ್ತು ಕಾರ್ಯಕ್ರಮಕ್ಕೆ ಬಂದವರು ಅನುಭವ, ಹೌದ್ರಿ, ನೀವು ಎಲ್ಲರೂ ಹೊಗಳಿದ್ರು, ಹೂವಿನಾರ ಹಾಕಿದ್ರು, ಕಾಣಿಕೆ ಕೊಟ್ಟರು, ಬಟ್ಟೆ ಕೊಟ್ಟರು, ಪೇಟ ತೊಡಸಿದ್ರು. ನಿಮಗೆ ಈ ಜೀವನ ಪ್ರಸಾದ. ನಮಗೆ ಮನೆಯಲ್ಲಿ ಬಡತನ, ಕುಡುಕ ಗಂಡ, ಹೌದಾ, 5 ಮಕ್ಕಳು, ಒಂದೊತ್ತಿಗಿದ್ರೆ ಒಂದೊತ್ತಿಗಿಲ್ಲ. ಇದು ಈ ಜೀವನನೂ ನೀವು ಪ್ರಸಾದ ಅಂತೀರಾ ಅಂತ ಕೇಳ್ಬೋದು. ಹೌದಾ? ಹೌದು. ಈ ಜೀವನವು ಪ್ರಸಾದವೇ, ಪಾಠ ಕಲ್ಸಕ್ಕೋಸ್ಕರ. ನನ್ಗನ್ಸ್ತದೆ ಬಡತನ ಅನ್ನುವಂಥದ್ದು ಒಂದು ಸಾಮಾಜಿಕ ದೋಷ ಅಂತನೂ ಅನ್ನೋಣ. ಮೇಲ್ನೋಟಕ್ಕೆ ಅದೊಂದು ಸಾಮಾಜಿಕ ದೋಷ ಅನ್ನೋ ಥರ ಕಾಣಿಸ್ತದೆ. ಕೆಲವೇ ಜನ ಶ್ರೀಮಂತರುಗಳು ತುಂಬಿಟ್ಕೊಂಡು ಇನ್ನು ಕೆಲವರಿಗೆ ಇಲ್ದಂಗೆ ಮಾಡ್ತಾರೆ. ಇದು ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥದ್ದು. ಆದರೆ ಒಳಹೊಕ್ಕು ನೋಡಿದರೆ ಇವತ್ತು ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರು. ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವೋ, ಕಷ್ಟ ಇರಲಿ ಸುಖ ಇರಲಿ, ಎರಡಕ್ಕೂ ನಾವೇ ಹೊಣೆಗಾರರು, ನಾವೇ ಜವಾಬ್ದಾರ. ನಾವೇ ತಂದ್ಕೊಂಡಿದ್ದು, ನಾವೇ ಮಾಡಿದ ಅಡಿಗೆ ಅದು, ನಾವೇ ಮಾಡಿದ ಅಡಿಗೆ. ಅದಕ್ಕೆ ಒಂದು ಮಾತು ಹೇಳ್ತೀರಿ, ನೀವೇ ಹೇಳ್ತಿರ್ತೀರಿ, ಮಾಡಿದ್ದುಣ್ಣು. ಗೊತ್ತಿದೆ ನಿಮ್ಮ ಕಡೆ? ನೀವು ಹೇಳ್ತಾರ ಕಲಗಟ್ಟಿಗೆ ಕಡೆ? ಮಾಡಿದ್ದುಣ್ಣು ಮಹಾರಾಯ. ಮಾಡಿದ್ದುಣ್ಲೇಬೇಕು. ಅದಕ್ಕೆ ನಾನಂತೀನಿ, ಏನು ಕಷ್ಟ ಬಂದಿದೆಯೋ ಅದನ್ನ ಖಾರ ಪ್ರಸಾದ ಅನ್ಕೊಳ್ಳೋಣ.
ಮಹಾತ್ಮರಿಗೇನು ಕಷ್ಟ ಬಂದಿಲ್ಲ ಅಂತ ತಿಳ್ಕೊಬೇಡಿ. ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ, ಭಾಳ ಆರಾಮಪ್ಪ ಅವ್ರದ್ದು ಅಂದರೆ ಅವ್ರಿಗೇನು ಕಷ್ಟ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಇಲ್ಲ, ನಮ್ಮಷ್ಟು ಆರಾಮಿಲ್ಲ ಪಾಪ. ಅವ್ರು ಯೋಗ ಮಾಡಿ, ಸಾಧನೆ ಮಾಡಿ, ಧ್ಯಾನ ಮಾಡಿ, ಆರೋಗ್ಯ ಚೆನ್ನಾಗಿಟ್ಕೊಂಡು ನಡೆಸ್ತಾರೆ ದೇಶವನ್ನು, ಸರಿ. ಆದರೆ ನಿಮ್ಮ ಹಾಗೆ ಆರಾಮಾಗಿ ಕೂತ್ಕೊಂಡು ಆರಾಮಾಗಿ ಜೀವನವನ್ನು ಅನುಭವಿಸೋಣ ಅನ್ನೋದು ಬಹಳ ಕಷ್ಟ. ರಾಜಕಾರಣಿಗಳಿಗೆ ಬಹಳ ಕಷ್ಟ. ಅವತ್ತೇ ಹೇಳಿದ್ದೆ ನಾನು. ಅದಕ್ಕೆ ಇವತ್ತು ನಮಗೇನು ಈ ಜೀವನ ಸಿಕ್ಕಿದೆಯೋ ಇದನ್ನು ನಾವು ಪ್ರಸಾದ ಅಂತ ಭಾವಿಸೋಣ. ಇದು ಒಳ್ಳೆಯದು, ಇದು ಸಂತೋಷ ಆಗಿದೆ. ನೀವು ಎಷ್ಟು ಸನ್ಮಾನ ಮಾಡಿದ್ರೋ, ಎಷ್ಟು ಏನು ಅನುಕೂಲ ಮಾಡಿದಿರಿ, ಏನು ಕಾಣಿಕೆ ಕೊಟ್ಟಿದ್ದೀರಿ, ಬಟ್ಟೆ ಕೊಟ್ಟಿದ್ದೀರಿ, ಏನೆಲ್ಲ ಮಾಡಿದಿರೋ, ಇವೇನು ಸುಮ್ಮನೆ ಇರಲ್ಲ ಇವು. ಇದು ಜವಾಬ್ದಾರಿಯನ್ನು ಹೊತ್ಕೊಂಡು ಬರ್ತದೆ. ನನ್ನಿಂದ ನೀವು ಒಂದು ನಿರೀಕ್ಷೆಯನ್ನು ಮಾಡ್ತೀರಿ. ಸ್ವಾಮೀಜಿಗಳಂದ್ರೆ ಹಿಂಗಿರಬೇಕು, ನಡೆ ನುಡಿ ನಿರೀಕ್ಷೆ ಮಾಡ್ತೀರಿ, ಸಾಧನೆಯನ್ನು ನಿರೀಕ್ಷೆ ಮಾಡ್ತೀರಿ, ತಪಸ್ಸನ್ನು ನಿರೀಕ್ಷೆ ಮಾಡ್ತೀರಿ, ನಿಮಗೆ ಅನುಕೂಲ ಆಗಬೇಕು ಹಾಗೆ ಬಯಸ್ತೀರಿ. ತಪ್ಪೇನ? ಒಬ್ಬ ತಾಯಿ ತನ್ನ ಮಕ್ಕಳನ್ನು ಸಾಕಬೇಕಾದ್ರೆ, ನಿಮಗೆಲ್ಲ ಗೊತ್ತಿದೆ, ಹಳೆ ಕಾಲದಲ್ಲಿ ಮಕ್ಕಳಿಗೇನಾದರೂ ಸಣ್ಣ ಮಗು ಇದ್ದಾಗ ಅದಕ್ಕೆ ಜ್ವರ ಬಂದರೆ ತಾಯಂದ್ರಿಗೆ ಔಷಧಿ ಕೊಡ್ತಿದ್ರು. ಯಾಕೆಂದರೆ ಹಾಲಲ್ಲಿ ಆ ಔಷಧಿ ಅಂಶ ಬರ್ತಾ ಇತ್ತು. ತಾಯಿಗೆ ಪಥ್ಯ ಹೇಳ್ತಾ ಇದ್ರು. ಮಗುಗೆ ಜ್ವರ ಬಂದರೆ ತಾಯಿ ಪಥ್ಯ ಮಾಡಬೇಕಾಗ್ತದೆ. ಹಾಗೆ ಈ ಸಮಾಜದಲ್ಲಿ ಒಬ್ಬ ಗುರು ಅಂದರೆ ತಾಯಿ ಇದ್ದ ಹಾಗೆ. ಸಮಾಜಕ್ಕೆ ಜ್ವರ ಬಂದರೆ, ಸಮಾಜಕ್ಕೆ ತಲೆನೋವು ಬಂದರೆ, ಸಮಾಜಕ್ಕೆ ಟೆನ್ಷನ್ ಆದರೆ, ಸಮಾಜಕ್ಕೆ ಶಾಂತಿ ಇಲ್ಲ ಅಂದರೆ ಅದರ ಹೊಣೆಯನ್ನು ಯಾರು ಹೊರಬೇಕಾಗ್ತದೆ? ಗುರುಗಳು ಹೊರಬೇಕಾಗ್ತದೆ, ಇಲ್ಲ ರಾಜಕಾರಣಿಗಳು ಹೊರಬೇಕಾಗ್ತದೆ. ಯಾರು ಜವಾಬ್ದಾರಿ ಸ್ಥಾನದಲ್ಲಿ ಇದೀವೋ ಅವರು ಹೊರಬೇಕಾಗ್ತದೆ. ಅಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ನೀವು ಗುರುಗಳಿಗೆ ಇಷ್ಟು ಗೌರವ ಕೊಡೋದು, ಇಷ್ಟು ಪ್ರೀತಿ ಮಾಡೋದು, ಇಷ್ಟು ಊಟ ಉಣಿಸೋದು, ಇಷ್ಟು ನಮ್ಮನ್ನು ಆರಾಮಾಗಿಡೋದಕ್ಕೆ ನೀವೆಲ್ಲ ಯಾಕೆ ಪ್ರಯತ್ನ ಪಡ್ತೀರಿ ಅಂದರೆ, ನಮ್ಮಿಂದ ಸಾಧ್ಯವಾಗಲಾರದನ್ನು ಗುರುಗಳು ಮಾಡಲಿ ಅಂತ ತಿಳ್ಕೊಂಡು ಅದನ್ನು ಮಾಡಲಿಕ್ಕೆ ನಾವು ಸಿದ್ಧರಾಗಿರ್ಬೇಕಾಗ್ತದೆ. ಅಂತಹ ಒಂದು ಜವಾಬ್ದಾರಿಯನ್ನು ನಾನೇ ಕೈಯಾರೆ ತಗೊಂಬಿಟ್ಟೆ 24 ವರ್ಷಗಳ ಹಿಂದೆ, 23-24 ವರ್ಷಗಳ ಹಿಂದೆ ಅದನ್ನು ಜವಾಬ್ದಾರಿ ತಗೊಂಡೆ. ತುಂಬ ಕಷ್ಟ ಆಯಿತು ಮೊದಲಿಗೆ. ಈಗ ಒಂದು 12 ವರ್ಷಗಳಿಂದ, ಈಗ 5-6 ವರ್ಷಗಳಿಂದ ಅದಕ್ಕೆಲ್ಲ ಉತ್ತರ ಸಿಕ್ಕಿದೆ. ಸಾಧನೆಗೊಂದು ಮಾರ್ಗ ಸಿಕ್ಕಿದೆ, ಅದು ನಡೀತಾ ಇದೆ. ಇದರಲ್ಲಿ 45 ವರ್ಷಗಳನ್ನು ಪೂರೈಸಿ ಇವತ್ತಿನ ದಿವಸ 46ನೇ ವರ್ಷಕ್ಕೆ ಕಾಲಿರಿಸ್ತಾ ಇದ್ದೀನಿ. ಬಂಧುಗಳೇ, ನಾನು ಚಿಕ್ಕವನಿದ್ದಾಗ ಅನ್ಕೊತಾ ಇದ್ದೆ, ನಾನು ಭಾಳ ದಿವಸ ಬದುಕಲ್ವೇನೋ ಅಂತ ಅನ್ಕೊತಾ ಇದ್ದೆ. ಈಗ ಒಂದೊಂದ್ಸರಿ ಅದೇ ಆಶ್ಚರ್ಯ ಆಗ್ತದೆ. ನಾನು 46 ವರ್ಷ ಬದುಕಿದ್ದೀನಿ, 46ನೇ ವರ್ಷಕ್ಕೆ ಕಾಲಿರಿಸಿದ್ದೀನಿ ಅಂದರೆ ನನಗೆ 46 ವರ್ಷ ಆಗಿದೆಯಾ? ಬಹಳ ಜನ ನೋಡಿದವ್ರು ಅಂತಾರೆ, ನಿಮಗೆ 46 ವರ್ಷ ಆಗಿಲ್ಲ, ಒಂದು 30 ವರ್ಷ 35 ವರ್ಷ ಇರ್ಬೋದು ಅಂತ ಅಂತಾರೆ. ಆ ದೇಹ ಹೆಂಗಾದ್ರೂ ಕಾಣಲಿ ಬಿಡಿ, ಆದರೆ 46 ವರ್ಷ ಕಾಲಿರಿಸಿರೋದು ನಿಜ. ಇತ್ತೀಚೆಗಂತೂ ನನಗನ್ನಿಸ್ತಾ ಇದೆ, ಪರಮಾತ್ಮ ನನ್ನ ಅನುಗ್ರಹಿಸಿದ್ದಾನೆ. ನನಗೆ ಕಣ್ಣನ್ನು ತೆಗೆದು ಮೊದಲನೇ ಅನುಗ್ರಹ ಮಾಡಿದ್ದಾನೆ. ಕೇವಲ ಕಣ್ಣು ತೆಗೆದಿದ್ರೆ ಅನುಗ್ರಹ ಆಗ್ತಿರ್ಲಿಲ್ಲ. ಎರಡನೇದಾಗಿ ವಿದ್ಯೆಯ ಕಣ್ಣನ್ನು ಕೊಟ್ಟಿದ್ದಾನೆ ನನಗೆ. ಈ ಹೊರಗಿನ ಕಣ್ಣನ್ನು ತೆಗೆದು ವಿದ್ಯೆ ಅನ್ನುವಂತಹ, ಜ್ಞಾನ ಅನ್ನುವಂತಹ ಕಣ್ಣನ್ನು ಕೊಟ್ಟಿದ್ದಾನೆ. ಅದಕ್ಕೆ ಭಾಷಣದ ಕಲೆ ಎನ್ನುವಂತಹದ್ದನ್ನು ಸ್ವಲ್ಪ ಬೆರೆಸಿದ್ದಾನೆ. ಇದೊಂದು ಅನುಗ್ರಹ, ಪರಮಾತ್ಮನ ಅನುಗ್ರಹ. ಆನಂತರ ನನಗೆ ವಿದ್ಯೆ ಇದ್ದು, ಕಣ್ಣು ಇಲ್ಲದೆ ಇದ್ದು, ಇಷ್ಟೆಲ್ಲ ಭಾಷಣ ಕಲೆ ಇದ್ದು, ಲೌಕಿಕದಲ್ಲಿ ಇದ್ದಿದ್ರೆ ಪ್ರಾಯಶಃ ಇಷ್ಟೊಂದು ಶಾಂತಿ, ಇಷ್ಟೊಂದು ಆನಂದವನ್ನು ನಾನು ಅನುಭವಿಸೋದಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಖಂಡಿತ ಅನ್ನಿಸ್ತಾ ಇದೆ ಸಾಧ್ಯ ಆಗ್ತಿರ್ಲಿಲ್ವೇನೋ. ಯಾಕಂದ್ರೆ ನೀವು ಲೌಕಿಕರು ತುಂಬ ಜನ ನಾನು ಮಾತಾಡಿಸ್ ನೋಡಿದಾಗ ಒಳ್ಳೆ ವಿದ್ಯಾವಂತರು ಕಷ್ಟಪಡ್ತಿದ್ದಾರೆ, ಒಳ್ಳೆ ಪಂಡಿತರು ಕಷ್ಟಪಡ್ತಿದ್ದಾರೆ, ಕಲಾವಿದರು ಕಷ್ಟಪಡ್ತಾ ಇದ್ದಾರೆ, ಶ್ರೀಮಂತರುಗಳು ಕಷ್ಟಪಡ್ತಾ ಇದ್ದಾರೆ, ಲೌಕಿಕದಲ್ಲಿರೋರು ಬಹಳ ಜನ ಕಷ್ಟಪಡ್ತಾ ಇದ್ದಾರೆ. ಯಾವ ಜನ್ಮದ ಬೇಡಿಕೆಯೋ
ಯಾವ ಜನ್ಮದ ಕೋರಿಕೆಯೋ ಪ್ರಾರ್ಥನೆಯೋ ಪರಮಾತ್ಮ ಅಸ್ತು ಅಂತಂದಿದ್ದಾನೆ. ನನಗೆ ಕಣ್ಣು ಕಳೆದಾದರೂ ಕೂಡ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡುವ ಸೌಭಾಗ್ಯವನ್ನು ಕೊಟ್ಟನಲ್ಲ, ಇದು ಬಹಳ ದೊಡ್ಡ ಅನುಗ್ರಹ. ಬಂದಿದೆ, ಕಷ್ಟ ಬಂದಿದೆ. ಮೊದಲು ಎಷ್ಟು ಕಷ್ಟ ಬಂದಿದೆ ಅಂದರೆ ಸಾವು ಬದುಕಿನೊಂದಿಗೆ ಹೋರಾಟ, ಸಾಯಬೇಕು ಅಷ್ಟರ ಮಟ್ಟಿಗೆ ಕಷ್ಟಗಳು ಬಂದಿದೆ. ಆದರೆ ಅವನ್ನೆಲ್ಲ ಮೆಟ್ಟಿ ನಿಂತ್ಕೊಳ್ಳುವ ಶಕ್ತಿಯನ್ನು ಪರಮಾತ್ಮ ಕೊಟ್ಟ ಗುರುಗಳ ಕೃಪೆಯಿಂದ. ಅಂಥ ಸಂದರ್ಭದಲ್ಲಿ ಬೇರೆ ಬೇರೆ ಗುರುಗಳ ಅನುಗ್ರಹ, ಮಾರ್ಗದರ್ಶನ ಇವೆಲ್ಲ ಸಿಕ್ಕು. ಪುಸ್ತಕಗಳಿಂದ ನನಗೆ ಬಹಳ ಮಾರ್ಗದರ್ಶನ ಸಿಕ್ಕಿದೆ. ಬಂಧುಗಳೇ, ಇವತ್ತು ನನ್ನ ಜೀವನವನ್ನು ರೂಪಿಸಿಕೊಳ್ಳುವುದರಲ್ಲಿ ಪ್ರಾಯಶಃ ಗುರುಗಳ ಮೇಲೆ ಭಕ್ತಿ ಇರಬೇಕು ನಮಗೆ. ಹೇಳ್ತಾರೆ, ವರ್ಣ ಮಾತ್ರಂ ಕಲಿಸಿದಾತ ಗುರು. ಒಂದೇ ಒಂದು ಅಕ್ಷರ ಕಲಿಸಿದ್ರು ಕೂಡ ಅವನು ನಮಗೆ ಗುರುನೇ. ಜೀವನದ ಏನೋ ಒಂದು ಪಾಠ ಕಲಿಸಿದ್ರು ಅವರು ಗುರು. ನೀವು ಉಪವಾಸ ಮಾಡೋರೆಲ್ಲರೂ ನಮಗೆ ಒಂದೊಂದು ಪಾಠ ಕಲಿಸ್ತಿರ್ತೀರಿ. ನಮ್ಮ ಶಾರದಮ್ಮನವ್ರು ಒಂದು ಪಾಠ ಕಲಿಸ್ತಾರೆ, ನಮ್ಮ ಪ್ರಸನ್ನ ಕುಮಾರಿ ಒಂದು ಪಾಠ ಕಲಿಸ್ತಾರೆ. ನಿಮ್ಮಲ್ಲಿ ಉಪವಾಸ ಮಾಡಿರೋ ಅನೇಕ ಜನ ನನಗೊಂದು ಪಾಠ ಕಲಿಸ್ತೀರಿ. ಆ ದೃಷ್ಟಿಯಿಂದ ನೀವೆಲ್ಲರೂ ನನಗೆ ಗುರುಗಳೇ. ಆದರೆ ನಾನು ಎಲ್ಲರಿಗಿಂತ ಹೆಚ್ಚಾಗಿ ಕಲ್ತಿರೋದು ಪುಸ್ತಕಗಳಿಂದ. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿಸೋದ್ರಿಂದ ಬಹಳ ಕಲ್ತ್ಕೊಂಡೆ. CD ಕೇಳೋದ್ರಿಂದ ಒಳ್ಳೊಳ್ಳೆ ಉಪನ್ಯಾಸಕರು, ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನ ನಾನು ನೇರವಾಗಿ ಅವ್ರದ್ದು ಅಟೆಂಡ್ ಮಾಡೋಕ್ಕಾಗಲ್ಲ. ಯಾಕೆ ನಾನು ಪ್ರವಚನದಲ್ಲಿ ಇರ್ತೀನಿ, ಅವರು ಪ್ರವಚನದಲ್ಲಿ ಇರ್ತಾರೆ. ಅವರ ಶಿಷ್ಯತ್ವವನ್ನು ಸ್ವೀಕರಿಸಿ ಅವರ ಪದತಲದಲ್ಲಿ ಕೂತು ನಾನು ಕಲ್ತಿಲ್ಲ. ಆದರೆ ಇವತ್ತು ಆಧುನಿಕತೆಯ ಮುಂದುವರಣೆ, ವಿಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ಬಹಳ ಅನುಕೂಲ ಆಗಿದೆ. ಇವತ್ತು CD ಪೆನ್ ಡ್ರೈವ್ ಇಟ್ಕೊಂಡು ಬೇಕಾದಷ್ಟು ಸಾಧನೆ ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಹೀಗೆ ಗುರುಗಳ ಅನುಗ್ರಹ, ಪುಸ್ತಕಗಳಿಂದ ಕಲಿತಿದ್ದು, ಜೊತೆಗೆ ಜೀವನದ ಪಾಠ, ಸ್ವಾನುಭವ ಅನ್ನುವಂಥದ್ದು ಬಹಳ ದೊಡ್ಡ ಪಾಠವನ್ನು ಕಲಿಸುತ್ತೆ. ಸರ್ವಜ್ಞ ಒಂದು ಮಾತು ಹೇಳ್ತಾನೆ, ಬಹಳ ಚೆನ್ನಾಗಿದೆ ವಚನ, ಕೇಳಿಸ್ಕೊಳ್ಳಿ. ಇದು ವಿಷಯಾಂತರ ಅಂತ ಅನ್ಕೋಬೇಡಿ. ಯಾಕೆಂದ್ರೆ ಜ್ಞಾನ ಅನ್ನುವಂಥದ್ದು ಯಾವ ರೂಪದಲ್ಲಾದ್ರೂ ಸಿಕ್ಕರೂ ಅದು ಅನುಗ್ರಹವೇ. ಅದರಿಂದ ಇವತ್ತು ವಾಯುತತ್ವದ ಬಗ್ಗೆ ಮಾತಾಡಬೇಕು. ಕೊನೆಗೆ ಸ್ವಲ್ಪ ಹೇಳ್ತೀನಿ. ಸರ್ವಜ್ಞ ಒಂದು ಮಾತು, ಬಹಳ ಅದ್ಭುತವಾದ ಒಂದು ವಚನ ಹೇಳ್ತೀನಿ. ಧ್ಯಾನದ ಹೊಸ ಬತ್ತಿ, ಧ್ಯಾನದ ಹೊಸ ಬತ್ತಿ, ಮೌನದ ತಿಳಿದುಪ್ಪ. ಗೊತ್ತಾಗ್ತದೆ ನಿಮಗೆ, ಒಂದು ಪ್ರಣತೆ ಉರಿಬೇಕಾದ್ರೆ 3 ಬೇಕಾಗ್ತದೆ. ಏನೇನು ಬೇಕು? ಪ್ರಣತೆ ಬೇಕು. ಪ್ರಣತೆ ಅಂದ್ರೆ ಗೊತ್ತಾಗ್ತದಲ್ಲ, ದೀಪ, ಸೊಡರು, ಹಣತೆ, ಪ್ರಣತೆ, ಇದೆಲ್ಲ. ಈ ಹಣತೆ ಉರಿಬೇಕಾದ್ರೆ ಬತ್ತಿ ಬೇಕು, ಎಣ್ಣೆ ಬೇಕು, ಅಥವಾ ತುಪ್ಪ ಬೇಕು, ಹೊತ್ತಿಸ್ಬೇಕು. ಹಾಗೆ ದೇಹವೇ ಪ್ರಣತೆ ಅಂತ ಇಟ್ಕೊಂಡ್ರೆ ಸರ್ವಜ್ಞ ಹೇಳ್ತಾನೆ, ಧ್ಯಾನದ ಹೊಸ ಬತ್ತಿ. ಧ್ಯಾನ ಅನ್ನೋ ಶಬ್ದ ಕೇಳಿದಿರ ಕಲಗಟ್ಟಿಗೆ ಜನ? ಏನ್ ಧ್ಯಾನ ಅಂದ್ರೆ ಏನು? ಧ್ಯಾನ ಎಂದರೇನು ಒಂದೇ ವಾಕ್ಯದಲ್ಲಿ ಉತ್ತರಿಸಿ, ಅಥವಾ ಒಂದೇ ಪದದಲ್ಲಿ ಉತ್ತರಿಸಿ ಅಂದ್ರೆ. ಧ್ಯಾನ ಅಂದ್ರೆ ಇಲ್ಲಿ ಯಾರು ಹೇಳ್ತಿದ್ದಾರೆ ಏಕಾಗ್ರತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಯಾರೋ ಅಂತರಂಗದ ಏನು ಹೇಳಿದಾರಲ್ಲ, ಧ್ಯಾನ ಅಂದ್ರೆ ಅಂತರಂಗದ ಅಂತರಂಗವನ್ನ ನೋಡೋದು. ಗುಡ್. ಅಂತರಂಗವನ್ನು ನೋಡೋದು ಧ್ಯಾನ. ಈಗ ನೀವು ಈ ಬಸ್ಸಿಗೆ ಹೋಗ್ಬೇಕಾದ್ರೆ, ಬಸ್ ಹತ್ಸಕ್ಕೆ ಹೋಗಿರ್ತೀರ ನೀವು, ಯಾರನ್ನಾದ್ರೂ ಹೋಗಿದಾರ ಇಲ್ವಾ? ಬಸ್ಸಿಗೆಲ್ಲ ಹತ್ತಿಸ್ಬಿಟ್ಟು, ನಿಮ್ಮ ಕಡೆ ಧಾರವಾಡ ಭಾಷೆನಲ್ಲಿ ಒಂದು ಶಬ್ದ ಬಳಸ್ತೀವಿ ನಾವು. ನಮ್ಮ ಕಡೆ ಎಲ್ಲ ಜೋಕೆ ಜೋಪಾನ ಅಂತಾರೆ. ನೀವು ಜೋಕೆ ಜೋಪಾನ ಹೇಳಲ್ಲ. ಬ್ಯಾಗಿನ ಮೇಲೆ ನಿಗಾ ಅಲ್ಲ, ನಿಗಾ ಇತ್ತೀಚೆಗೆ ಶಬ್ದ ಬಳಸ್ತೀವಿ. ಇನ್ನೊಂದು ಶಬ್ದ ನಿಮ್ದು ಪಕ್ಕಾ ಶಬ್ದ ಐತೆ, ನೋಡೋಣ ಹೇಳ್ರಿ. ಹುಷಾರಿನೂ ಅಲ್ಲ, ದ್ಯಾಸಿರ್ಲಿ. ಧ್ಯಾನ ಇರ್ಲಿ ಅಲ್ಲ, ದ್ಯಾಸಿರ್ಲಿ. ಎಷ್ಟು ಬ್ಯಾಗ್ ಅದಾವನ್ನೋದು, ರೊಕ್ಕದ ಕಡೆ ಸ್ವಲ್ಪ ದ್ಯಾಸಿರ್ಲಿ. ಆ ದ್ಯಾಸವೇ ಧ್ಯಾನ. ಜೀವನದಲ್ಲಿ ಬಸ್ಸಲ್ಲಿ ಕೂತಾಗ ಬ್ಯಾಗಿನ ಧ್ಯಾಸ, ದೇವ್ರ ಹತ್ರ ಕೂತಾಗ ದೇವರ ಧ್ಯಾಸ, ನಿಧಿಧ್ಯಾಸ, ಅಥವಾ ನಮ್ಮೊಳಗೆ ಏನು ನಡೀತಾ ಇದೆ ಅದ್ರ ಬಗ್ಗೆ ಧ್ಯಾಸ. ಧ್ಯಾಸ ಅಂದ್ರೆ ಗಮನ ಕೊಡೋದಷ್ಟೆ. ಗಮನ ಕೊಡೋದು. ನನ್ನ ಹೊಟ್ಟೆಯಲ್ಲಿ ಏನು ನಡೀತಾ ಇದೆ, ನನ್ನ ಎದೆಯಲ್ಲಿ ಏನು ನಡೀತಾ ಇದೆ. ನೀವು ಧ್ಯಾನ ಮಾಡಕ್ ಶುರು ಮಾಡಿದ್ರಿ ಅಂದ್ರೆ, ಬಹಳ ಜನ ಧ್ಯಾನ ಅಂದ್ಕೂಡ್ಲೆ ಏನ್ ಮಾಡ್ತಾರೆ ಗೊತ್ತೇನು?
ಹಿಂಗೆ ಕುತ್ಕೊಂಡ್ಬಿಡ್ತಾರೆ, ಮುಖ ಕಣ್ಣು ಬಿಗಿಯಾಗಿ ಹಿಡ್ಕೊಂಡು ಯಾವುದೋ ಒಂದು ನೇರ ಮಾಡ್ಕೊಂಡು, ಆಮೇಲೆ ಮನ್ಸು ಹೇಳುತ್ತೆ ಹಿಂಗೆ ನೀನು ಸೆಟೆದ್ಕೊಂಡು ನಾನು ನಿನ್ನ ಜೊತೆ ಇರಲ್ಲಪ್ಪ ಅನ್ನತ್ತ. ಹಿಂಗೆ ನೀನು ಕೂತಂದ್ರೆ ನಾನು ನಿನ್ನ ಜೊತೆ ಇರಲ್ಲ ಅಂತ ಹೊಡೋಗ್ಬಿಡ್ತದ. ಕೆಲವ್ರು ಹೇಳ್ತಾರೆ ಪೂಜೆ ಧ್ಯಾನ ಮಾಡುವಾಗಲೇ ಮನ್ಸು ಇಲ್ಲೆಲ್ಲ ಹೋಗುತ್ತಲ್ರಿ. ಹೌದು, ಮತ್ತೆ ಇಲ್ಲೆಲ್ಲ ಹೋಗುತ್ತೆ ಅದು. ಯಾಕಂದ್ರೆ ಅದನ್ನ ಇಡಕ್ಕೆ ಬರ್ತಾ ಇಲ್ಲ ನಿಮಗೆ. ಧ್ಯಾನ ಅಂದರೆ ಅತೀ ಟೆನ್ಷನ್ ಮಾಡ್ಕೊಳ್ಳೋದಲ್ಲ, ಸೀರಿಯಸ್ ಆಗಿ ಮಾಡೋದಲ್ಲ, ಆನಂದವಾಗಿ ಮಾಡೋದು. ಈಗ ತಾಯಿ ಮಗು ನೀವು ತಿಳ್ಕೊಂಬಿಡ್ರಿ, ಅಲ್ಲಿ ನಿಮ್ಗೆ ಎಲ್ರಿಗೂ ಅನುಭವ ಇರ್ತದೆ. ತಾಯಿ ಮಗು ಅನುಭವ ಎಲ್ರಿಗೂ ಇರ್ತದೆ. ತಾಯಿ ಮಗುವಿಗೆ ಹಾಲು ಕುಡಿಸ್ತಿರ್ತಾವ, ಮಗು ತಾಯಿ ಹಾಲು ಕುಡಿತಿರ್ತದ. ಆವಾಗ ತಾಯಿ ಗಮನ ಆ ಕಡೆ ಈ ಕಡೆ ಹೋಗ್ತದ. ಆ ತಾಯಿ ಮಗು ಹಾಲನ್ನು ಹೀರುತ್ತಲ್ಲ, ಅದನ್ನೇ ಗಮನಿಸ್ತದೆ. ಅದ್ರ ಮೇಲೆ ಕೈ ಆಡಿಸ್ತಾ, ಅದ್ರ ತಲೆ ನೇವರಿಸ್ತಾ, ಅದು ಹಾಲು ಹೀರುತ್ತಿರ್ತದೆ. ಈಕೆಗೆ ಆನಂದ 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 ಆಗ್ತಿರ್ತದೆ. ಯಾರಾದ್ರೂ ಹಾಲು ಕುಡಿಸುವಾಗ ಟೆನ್ಷನ್ ಮಾಡ್ಕೊತೀರ, ಅಯ್ಯೋ ನನ್ನ ಕರ್ಮ, ಕುಡಿಯಲ್ಲ ಜಲ್ದಿ ಮುಗಿಸ್ ಅಂತೀರೇನು? ಯಾರಾದ್ರು ಹೊಳಲೆಲ್ಲ ಹಾಕುವಾದಾಗ ಹಂಗೆ ಅನ್ಬೋದು. ಪಾಪ ಯಾಕೆ ಆರೋಪ ಮಾಡ್ತೀರಿ? ಈಗಿನ ಕಾಲದವ್ರು ಚೆನ್ನಾಗಿಲ್ಲ ಅಂದ್ರೆ ನೀವು ಚೆನ್ನಾಗಿ ಹಾಲು ಕುಡಿಸಿಲ್ವ ಅಂತ ಮತ್ತೆ ಅವ್ರಿಗೆ ಡೌಟ್ ಬರ್ತದೆ. ಈಗಿನ ಕಾಲದವ್ರಿಗೆ ನೀವು ಚೆನ್ನಾಗಿ ಕುಡಿಸಿದಿರಲ್ಲ. ಈಗಿನವರು ಸ್ವಲ್ಪ ಟಿ ವಿ ನೋಡ್ಕೊಂತ ಕುಡಿಸ್ಬೋದು, ಆ ಮತ್ತೆ ಬೇರೆ. ಆದ್ರೆ ಆನಂದ ಅಂತೂ ಅನುಭವಿಸ್ತಿರ್ತಾರಲ್ರವ ಈಗಿನ ಕಾಲದವ್ರೆ. ಬಂದಿರೇನವ ಈಗಿನ ಕಾಲದವ್ರು? ಬಂದಿರ? ಟಿ ವಿ ನೋಡ್ಕೊಂತ ಕಣ್ಣು ಟಿ ವಿ ಮೇಲೆ ಇರ್ತದೆ, ಆದ್ರೆ ಆಕೆ ಧ್ಯಾಸ ಎಲ್ಲ ಮಗುವಿನ ಮೇಲೆ ಇರ್ತದೆ. ಅಂದರೆ ಆ ಹಾಲು ಕುಡಿಸೋದ್ರಲ್ಲಿ ಒಂದು ಆನಂದ ಇರ್ತದೆ, ಅದು ಧ್ಯಾನ. ನೀವು ಯಾವುದೇ ಕೆಲಸ ಮಾಡಿ, ಕಸ ಗುಡಿಸ್ರಿ, ಆಮೇಲಿಂದ ಬಟ್ಟೆ ತೊಳಿರಿ, ಅಡುಗೆ ಮಾಡ್ರಿ, ಬರೀರಿ, ಓದ್ರಿ, ಟೀಚಿಂಗ್ ಮಾಡ್ರಿ, ಆಫೀಸಲ್ಲಿ ಹೋಗಿ ಕೆಲಸ ಮಾಡಿ, ಏನಾದರೂ ಮಾಡೋ ಕೆಲಸದಲ್ಲಿ ಆನಂದ ಇತ್ತು, ಅದೇನದು ಧ್ಯಾನ. ಈ ಸಂತೋಷ ಇತ್ತಪ್ಪ ಅಂದರೆ ಪ್ರವಚನವೇ ಒಂದು ಧ್ಯಾನ ಆಗತ್ತೆ. ಪ್ರವಚನವೇ ಒಂದು ಧ್ಯಾನ. ನಾನು ಮಾತಾಡ್ತಾ ಇದ್ದೀನಿ ನಿಜವಾಗಿ, ಆದ್ರೆ 1 ಗಂಟೆ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ನನಗೂ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗುತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಪ್ರಾಯಶಃ ನಿಮಗೂ ಗೊತ್ತಾಗಲ್ಲ. ಗೊತ್ತಾದರೆ ಆ ಕಡೆ ಈ ಕಡೆ ನೋಡೋಕೆ ಶುರು ಮಾಡ್ತೀನಿ. ಯಾಕೆ ಇನ್ನು ಮುಗಿವಲ್ತಲ್ಲೋ ಮಾರಾಯ, ಅಲ್ಲಿ ಅಡುಗೆ ಆಗೈತೇನೋ ನೋಡ್ರಿ, ಸ್ವಲ್ಪ ಆ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಎಲ್ಲ ಶುರು ಆಕ್ಕವ. ಆಮೇಲೆ ಕೆಲವು ತಾಯಿಂದ್ರೆ ಹೇಳ್ತಾರ, ಅಪ್ಪವ್ರು ನೀವು ಮಾತಾಡ್ತಿರುವಾಗ ನಮಗೆ ಗೊತ್ತೇ ಆಗಲ್ರಿ, ಹೆಂಗೋಯ್ತು ಗೊತ್ತಾಗಲ್ಲ, ಇನ್ನೊಂದು 10 ನಿಮಿಷ ಹೇಳ್ರಿ, ಮುಂದುವರಿಸ್ರಿ ಅಂತ ಇರ್ತಾರೆ. ಆವಾಗ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದರೆ, ದೇವರೇ 1 ಗಂಟೆ ಕಾಲ ಇಷ್ಟು ಜನರನ್ನ ತದೇಕ ಚಿತ್ತರಾಗಿ ಧ್ಯಾನ ಮಾಡಿಸುವ ಒಂದು ಶಕ್ತಿಯನ್ನು, ಸೌಭಾಗ್ಯವನ್ನು ಕೊಟ್ಟಿದೆಯಲ್ಲ, ಇದಕ್ಕಿಂತ ವರ ಇನ್ನೇನು ಬೇಕ್ರಿ? ಇನ್ನೇನು ಬೇಕು? ಇದೇ ಧ್ಯಾನದ ಹೊಸ ಬತ್ತಿ. ಧ್ಯಾನದ ಹೊಸ ಬತ್ತಿ. ಬತ್ತಿದು ಒಂದು ವೈಶಿಷ್ಟ್ಯ ಇದೆ. ಈಗ ನೀವು ಒಂದು ಶರ್ಟ್ ಹಾಕ್ಕೊಂತೀರಿ, ಅಂಗಿ ಹಾಕ್ಕೊಂತೀರಿ, ಕನಿಷ್ಠ ಪಕ್ಷ 1 ವರ್ಷ 2 ವರ್ಷ ನಾನು ಹಾಕ್ಕೊಂತೀರಿ. ಕೆಲವರು ಇನ್ನೂ ಭಾಳ ಶ್ರೀಮಂತರಿದ್ದವ್ರು 6 ತಿಂಗಳು ಹಾಕ್ಬೋದು. ಆದರೆ 6 ತಿಂಗಳಂತೂ ಅಂಗಿ ಹಾಕ್ತೀರಿ. ಬತ್ತಿದೊಂದು ವೈಶಿಷ್ಟ್ಯ ಏನು ಗೊತ್ತಾ? ಪ್ರತಿ ಕಿಡಿ ಉರಿವಾಗ್ಲೂ ಬತ್ತಿ ಹೊಸದೇ ಇರಬೇಕು. ಯಾಕೆ ಸುಟ್ಟು ಹೋಗ್ಬಿಡ್ತದೆ, ಆ ಭಾಗ ಸುಟ್ಟು ಹೋಗ್ಬಿಡ್ತದೆ, ಮತ್ತೊಂದು ಚೂರು ಮುಂದಕ್ಕೆ ಹೋಗ್ತದೆ ಬೆಳಕು, ಮತ್ತೊಂದು ಚೂರು ಮುಂದಕ್ಕೆ ಹೋಗ್ತದೆ, ಹೊಸ ಬತ್ತಿ ಇದೇ ಬರಬೇಕು. ಸುಟ್ಟು ಬತ್ತಿಯ ಹೊಸ ಭಾಗವೇ ಬರಬೇಕು. ಅದು ಹಳೇದಾಗ ಹೊತ್ತಿಗೆ ಎಲ್ಲ ಬತ್ತಿ ಸುಟ್ಟು ಹೋಗ್ತದೆ, ಇನ್ನೊಂದು ಹೊಸ ಬತ್ತಿನೇ ಹಾಕಬೇಕು. ಹೇಗೆ ಬತ್ತಿ ಹೊಸ ತಾಜಾ ಇದ್ರೆ ಮಾತ್ರ ಚೆನ್ನಾಗಿ ಉರಿತದೆ, ಹಾಗೆ ಜೀವನ ಅನ್ನುವಂಥ ಈ ಪಣತೆಯಲ್ಲಿ ಧ್ಯಾನ ಅನ್ನುವಂತಹ ಹೊಸ ಬತ್ತಿಯನ್ನು ನೀವು ಮಾಡೋದು ಕಲ್ತ್ಕೊಂಡ್ರೆ, ಅಂದರೆ ನಿನ್ನೆ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳಂಗಿಲ್ಲ, ನಾಳೆ ಬಗ್ಗೆ ಚಿಂತೆ ಮಾಡೋಂಗಿಲ್ಲ. ಆಗಿದ್ದಾಗೋಯ್ತು, ಮುಂದಿಂದು ನನಗೆ ಗೊತ್ತಿಲ್ಲ. ಹಾಗಾದ್ರೆ ನನ್ನ ಕೈಯಲ್ಲಿರೋದು ಯಾವುದು? ಈ ಕ್ಷಣ ನನ್ನ ಕೈಯಲ್ಲಿ. ಈ ಕ್ಷಣದಲ್ಲಿ ನಾನು ಬದುಕಿದೆ ಅಂದರೆ, ಈಗ ನಾನು ಲೆಕ್ಕಾಚಾರ ಮಾಡೋಕ್ಕೆ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ. ಕಲಗಟ್ಟಿಗೆ ಜನ 30ನೇ ತಾರೀಕು ಹೊತ್ತಿಗೆ ಎಷ್ಟು ಜನ ಆಗಬಹುದು, ಇವರು ಮುಕ್ತಾಯ ಸಮಾರಂಭದಲ್ಲಿ ಇವರು ಏನೇನು ಮಾಡಬಹುದು,
ಮುಕ್ತಾಯ ಸಮಾರಂಭಕ್ಕೆ ನನಗೆ ಎಷ್ಟು ಕಾಣಿಕೆ ಕೊಡ್ಬೋದು, ಬರೀ ಇದೇ ಚಿಂತೆ ಮಾಡ್ಕೊಂತ ಕೂತೆ ಅಂತ ಇಟ್ಕೊಳ್ಳಿ, ಇವತ್ತಿನ ಪ್ರವಚನ ಚೆನ್ನಾಗಿ ಆಗಲ್ಲ, ಇವತ್ತಿನ ಪ್ರವಚನ ಕೆಟ್ಟು ಹೋಗ್ಬಿಡ್ತದ. ಅಥವಾ ಇನ್ನೂ ಬಹಳ ಆಸೆ ಶುರುವಾಯಿತು ಅಂತ ಇಟ್ಕೊಳ್ಳಿ, ಶೇರ್ ಮಾರ್ಕೆಟ್ನವ್ರು ಇದ್ದಾರೆ ಇಲ್ಲಿ, ಇವರು ನೌಲು ಬಿಂದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ನನ್ನ ತಲೆಯಲ್ಲಿ ಹೊಕ್ತು, ಪಿಶಾಚಿ ಆಗ್ಬಿಡ್ತದ, ಅದು ಭೂತ ಆಗ್ಬಿಡ್ತದೆ, ಪ್ರವಚನ ಹೇಳಕ್ಕೆ ಬಿಡಲ್ಲ ಅದು. ತೋಟಗಂಟೆ ಕರೆಯೋದು, ನೋಡ್ರಿ ಸ್ವಲ್ಪ ಯಾರು ಹೋಗ್ರಿ, ನಿಮ್ಮ ಸ್ಟಾಫ್ ಒಂಚೂರು ಹೇಳ್ರಿ, ಸಂಘ ಡಾಕ್ಟ್ರಿಗೆ ಕರೆಯೋದು, ನಿಮ್ಮ ಹತ್ರ ಯಾರ್ಯಾರು ಪೇಷಂಟ್ ಬರ್ತಾರೆ ಸ್ವಲ್ಪ ಹೇಳ್ರಿ, ಇವತ್ತು ಚಾಲು ಹಾಕೋವ್ರೆ. ನಾಗ ನಿಮಗೂ ತಲೆನೋವು ನನಗೂ ತಲೆ. ಮುಂದಿನ ವರ್ಷ ಈ ಸ್ವಾಮಿಗಳು ಬರ್ದಿದ್ರು ಸಾಕಪ್ಪ ಮಾರಾಯ ನಂಗಾಗಿರ್ತದೆ. ನನಗೆ ಈ ಊರಿಗೆ ಯಾವಾಗ ಈ ಊರು ಬಿಟ್ಟು ಹೋಗ್ತೀನೋ ಮಾರಾಯ, ಯಾಕೆಂದ್ರೆ ಸಿಕ್ಕಾಪಟ್ಟೆ ಶ್ರೀಮಂತರು ಒಟ್ಟ ಬರೋವಲ್ರಲ್ಲ ಶ್ರೀಮಂತರು, ಇದು ತಲೆನೋವು. ಅದಕ್ಕೆ ಆಸೆ ಬಹಳ ಆದರೆ, ಹಣದ ಹಪಹಪಿ ಬಹಳ ಅಂದರೆ ಮನುಷ್ಯ ಎಂದೂ ನೆಮ್ಮದಿ ಪಡೋಕ್ಕಾಗಲ್ಲ, ಎಂದೂ ಸುಖವಾಗಿರೋಕ್ಕಾಗಲ್ಲ. ಧ್ಯಾನ ಆಗೋದಿಲ್ಲ, ಅದು ಧ್ಯಾನ ಆಗಲ್ಲ. ಅದಕ್ಕೆ ಬಸವಣ್ಣವ್ರು ನನ್ನ ಮಾತು ಹೇಳ್ತಾರೆ, ಅವ್ರಿಗೆ ನಂಗೆ ಆಗಿರಲಿಲ್ಲ ಜೀವನ, ನಮ್ಮ ನಿಮ್ಮ ಜೀವನವನ್ನು ತಮ್ಮ ಮೇಲೆ ಹಾಕ್ಕೊಂಡು ಹೇಳ್ತಾರೆ. ಬಸವಣ್ಣವ್ರದ್ದು ಇದೊಂದು ವೈಶಿಷ್ಟ್ಯ. ಕೆಲವರು ಬಸವಣ್ಣವ್ರ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಾರ. ಈಗ ಒಂದು ಮಾತು ಹೇಳ್ತಾರೆ, ಕಾಂಚನವೆಂಬ ನಾಯನೆಚ್ಚಿ, ಗೊತ್ತಿದೆಯಾ ವಚನ? ಗೊತ್ತಿದೆಯಾ ಅದು? ಕಾಂಚನವೆಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದೇನಯ್ಯ, ಒಂದು ವಚನ ಇದು. ಕಾಂಚನ ಅಂದ್ರೇನು? ಹಣ, ಬಂಗಾರ ಅಂತ ಅರ್ಥ. ಅಂದ್ರೆ ಹಣ. ಕಾಂಚನವೆಂಬ ನಾಯಿ ನೆಚ್ಚಿ, ಹಣವೆಂಬ ನಾಯಿಯನ್ನು ನೆಚ್ಚಿ ನಂಬಿ ನಿನ್ನ ನಾನು ಮರೆತೆ. ಕಾಂಚನಕ್ಕೆ ವೇಳೆಯ ಹೋದಲ್ಲ, ಲಿಂಗಕ್ಕೆ ವೇಳೆ ಇಲ್ಲ, ಹಡಕೆಗೆ ಮೆಚ್ಚಿದ ಸೊಣಗ ಅಮೃತದ ಸವಿಯ ಬಲ್ಲದೆ ಕೂಡಲ ಸಂಗಮ ದೇವ. ಏನು ಕಠೋರವಾಗಿ ಹೇಳ್ತಾರವ್ರಂದ್ರೆ, ಹಣ ಗಳಿಸಕ್ಕೆ ನನಗೆ ದುಡ್ಡಿದೆ, ಆ ಸಮಯ ಇದೆ, ಆದ್ರೆ ನಿನ್ನ ನೆನೆಸೋದಕ್ಕೆ, ಲಿಂಗ ನೆನೆಸೋಕೆ ಸಮಯ ಇಲ್ಲಪ್ಪ. ನನ್ನ ಸ್ಥಿತಿ ಹೇಗಾಗಿದೆ ಅಂದರೆ, ಹಡಕೆಗೆ ಮೆಚ್ಚಿದ ಸೊಣಗ, ಹೊಲಸೋಕೆ ಮೆಚ್ಚಿಕೊಂಡಂಥ ನಾಯಿ ಅಮೃತದ ರುಚಿಯ ಬಲ್ಲದೆ ಪರಮಾತ್ಮನ ಸವಿಯನ್ನು ಸವಿಯೋದಿಲ್ಲ. ಹಣವಂತರು ಯಾವತ್ತೂ ಸವಿಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ಬಸವಣ್ಣವ್ರಿಗೆ ಹಿಂಗಾಗಿದ್ದು ನಿಜನಾ? ಹಿಂಗಾಗಿತ್ತೇನ್ರಿ ಬಸವಣ್ಣವ್ರಿಗೆ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಅವರ ಹಣಕ್ಕಾಗಿ ಹಪಾಪಿ ಪಟ್ಟಿದ್ರೆ, ಬಾಯಿ ಬಿಟ್ಟಿದ್ರೆ, ಅಷ್ಟು ದೊಡ್ಡ ಅವರ ಹೆಸರು ಶ್ರೀ ಗುರು ಬಸವಲಿಂಗಾಯನಮ ನನ್ನ ಮಂತ್ರ ಆಗ್ತಿತ್ತೇನ್ರಿ? ಮಹಾಮಂತ್ರ ಆಗ್ತಿತ್ತ? ಖಂಡಿತ ಇಲ್ಲ. ನಮ್ಮ ನಿಮ್ಮ ಸ್ಥಿತಿಯನ್ನ ಅವ್ರ ಮೇಲೆ ಹಾಕೊಂಡು ಹೇಳ್ತಾರೆ. ಈಗ ಇನ್ನೊಂದು ವಚನದಾಗ ಹೇಳ್ತಾರೆ, ಎನ್ನ ಚಿತ್ತ ಅತ್ತಿ ಹಣ್ಣು ನೋಡಯ್ಯ, ವಿಚಾರಿಸಿದಡೇನು ಹುರುಳಿಲ್ಲವಯ್ಯ. ಅವ್ರ ಮನ್ಸು ಹಂಗಿತ್ತ? ಈ ಕೆಲವು ವಿದ್ವಾಂಸಗಳು ಇರ್ತಾವ, ಅರೆಬರೆ ವಿಜ್ಞಾನಿ ವಿದ್ವಾಂಸರು, ಅವ್ರು ಹೇಳ್ತಾರೆ, ಹೌದು ಅಯ್ಯೋ ಪಾಪ ಬಸವಣ್ಣವ್ರ ಚಿತ್ತ ಅತ್ತಿ ಹಣ್ಣಾಗಿತ್ತಂತೆ. ಹಂಗಾರೆ ನಿಮ್ಮ ಚಿತ್ತ? ಅವ್ರೇನು ತಿಳ್ಕೊಂಬಿಟ್ರೆ, ಬಸವಣ್ಣನ ಚಿತ್ತ ಅತ್ತಿ ಹಣ್ಣು, ನನ್ನ ಚಿತ್ತ ಸಾಕ್ಷಾತ್ ಸೇಬು ಹಣ್ಣು ಅಂತ ತಿಳ್ಕೊಂಬಿಟ್ರ. ಹಂಗೆ ತಿಳ್ಕೊಂಬಿಟ್ರ ಅವ್ರು ಯಾರೋ ಕೆಲವು ವಿದ್ವಾಂಸ. ನೀವಲ್ಲ. ಬಸವಣ್ಣ ಬೇರೆಯವರ ಕಷ್ಟವನ್ನು ತಮ್ಮ ಮೇಲೆ ಹಾಕೊಂಡು ವಚನ ಬರೆಯೋದು ಅವ್ರ ವೈಶಿಷ್ಟ್ಯ. ನಿನ್ನ ಚಿತ್ತ ಹತ್ತಿ ಹಣ್ಣು ಅಂತ ಹೇಳ್ತಿರ್ಲಿಲ್ಲ ಅವ್ರು. ಯಾರೋ ಒಬ್ಬ ಹತ್ತಿ ಹಣ್ಣಿನ ಥರ ಚಿತ್ರದವನು ಬಂದರೆ, ಅಯ್ಯೋ ನನ್ನ ಚಿತ್ತ ಹತ್ತಿ ಹಣ್ಣಂಗಿದೆ ಕಣಪ್ಪ ಅಂದ ಕೂಡಲೇ ಅವನಿಗೆ ಅರ್ಥ ಆಗ್ಬಿಡೋದು, ಓಹೋ ಬಸವಣ್ಣ ನನಗೆ ಹೇಳ್ತಾ ಇದ್ದಾರೆ. ಈ ನಾವೇನು ಮಾಡ್ತೀವಿ, ನಾನು ಶುದ್ಧವಾಗಿದ್ದೀನಿ ನೀನು ಶುದ್ಧವಾಗಂತ ಅಂದ್ಕೂಡಲೇ, ನೀನು ಶುದ್ಧತೆ ನನಗೆ ಗೊತ್ತು, ಹೇಳ ನೀನು ಹೆಂಗದೆ ಅಂತ ಹೇಳ ಅಂತಾರ. ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು, ಧ್ಯಾನ ಅನ್ನುವಂಥದ್ದು ಏನಿದೆ ಅದು ನಮ್ಮೊಳಗೇ ನಾವು ನೋಡ್ಕೊಳ್ತಕ್ಕಂಥದ್ದು, ನಮ್ಮನ್ನೇ ನಾವು ನೋಡ್ಕೊಳ್ತಕ್ಕಂಥದ್ದು, ನಮ್ಮ ಒಳಗಿನ ಜೀವನಕ್ಕೆ ಗಮನ ಕೊಡ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಇರುವಂಥದ್ದೇ ಧ್ಯಾನ. ಎಚ್ಚರಿಕೆಯಿಂದ ಇರೋದು. ಧ್ಯಾಸ ಅಂದ್ರೆ ಇನ್ನೊಂದು ಶಬ್ದ ಎಚ್ಚರಿಕೆ ಅಂತ ಕೂಡ. ಎಚ್ಚರಿಕೆಯಿಂದ ಇರೋದು ಧ್ಯಾನ. ಆವಾಗ ನಿಮ್ಮ ಜೀವನ ನಿತ್ಯ ಹೊಸತನ ಪಡೀತದೆ, ನಿತ್ಯ ಹೊಸತನ ಪಡೀತದೆ.